ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಕೇಶ್ ಶಾನಭಾಗ್. ಮಹಾಭಾರತ ಯುದ್ಧದ ಅತಿ ವಿವಾದಾತ್ಮಕವಾದಂತಹ ಕ್ಷಣ ಯಾವುದು ಎಂದು ಕೇಳಿದರೆ ಬಹುತೇಕ ಜನರು ಹೇಳುವುದು ಒಂದೇ ಮಾತು ಸ್ನೇಹಿತರೆ, ಅದು ನಿಶಸ್ತ್ರನಾದ ಕರ್ಣನನ್ನು ಅರ್ಜುನ ಕೊಂದದ್ದು. ಆ ಕ್ಷಣದಲ್ಲಿ ಕರ್ಣನ ಬಳಿ ಯಾವುದೇ ಅಸ್ತ್ರವಿರಲಿಲ್ಲ. ಆದರೆ ಅದೇ ಸಮಯದಲ್ಲಿ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ, ಈ ಕ್ಷಣ ಬಿಟ್ಟರೆ ಮತ್ತೆ ಅವಕಾಶ ಸಿಗುವುದಿಲ್ಲ. ಅದು ಮಹಾಭಾರತ ಯುದ್ಧದ 17ನೆಯ ದಿನ. ಅಂಗರಾಜನಾದ ಕರ್ಣ ಕೌರವರ ಸೇನೆಯ ಅತಿ ದೊಡ್ಡ ಶಕ್ತಿಯಾಗಿದ್ದ. ಅಭಿಮನ್ಯುವಿನ ಮರಣದ ನಂತರ ಪಾಂಡವರು ಕರ್ಣನ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವುದಕ್ಕೆ ಕಾಯುತ್ತಿದ್ದರು. ಇನ್ನೊಂದು ಕಡೆ ಕರ್ಣ ಮತ್ತು ಅರ್ಜುನ ಇಬ್ಬರೂ ಸಹ ಪರಸ್ಪರ ಯುದ್ಧ ಮಾಡಲು ಅನೇಕ ವರ್ಷಗಳಿಂದ ಕಾಯುತ್ತಿದ್ದಂತಹ ಕ್ಷಣ ಅದು. ಈ ಯುದ್ಧದ ಫಲಿತಾಂಶವೇ ಮಹಾಭಾರತದ ದಿಕ್ಕನ್ನು ನಿರ್ಧರಿಸಬೇಕಿತ್ತು. ಹೀಗಿರುವಾಗ ಯುದ್ಧದ ನಡುವೆ ಅದೃಷ್ಟ ಕರ್ಣನ ವಿರುದ್ಧ ತಿರುಗುತ್ತೆ. ಕರ್ಣನ ರಥದ ಚಕ್ರ ಭೂಮಿಯಲ್ಲಿ ಕೆಸರಿನ ಒಳಗಡೆ ಸಿಲುಕುತ್ತೆ. ಅವನು ತನ್ನ ರಥದಿಂದ ಕೆಳಗಡೆ ಇಳಿದು ಮಣ್ಣಿನ ಒಳಗೆ ಹುದುಗಿರುವಂತಹ ಚಕ್ರವನ್ನು ತೆಗೆಯಲು ಪ್ರಯತ್ನ ಮಾಡುತ್ತಾನೆ. ಆ ಕ್ಷಣದಲ್ಲಿ ಕರ್ಣನ ಹತ್ತಿರ ಯಾವುದೇ ಅಸ್ತ್ರ ಇರಲಿಲ್ಲ. ಅವನು ಅರ್ಜುನನಿಗೆ ಹೇಳುತ್ತಾನೆ, ಅರ್ಜುನ, ನಾನು ಈಗ ನಿಶಸ್ತ್ರನಾಗಿದ್ದೇನೆ. ಯುದ್ಧದ ನಿಯಮಗಳ ಪ್ರಕಾರ ನಿಶಸ್ತ್ರನ ಮೇಲೆ ಬಾಣವನ್ನು ಹಾರಿಸಬಾರದು. ಈ ಮಾತನ್ನು ಕೇಳಿದಂತಹ ಅರ್ಜುನ ಕ್ಷಣಕಾಲ ಗೊಂದಲಕ್ಕೆ ಒಳಗಾಗುತ್ತಾನೆ. ಅರ್ಜುನನ ಮನಸ್ಸಿನಲ್ಲಿ ಯುದ್ಧ ನಡೆಯುತ್ತಿತ್ತು. ಒಂದು ಕಡೆ ಯುದ್ಧದ ನಿಯಮಗಳು ಹಾಗೂ ಧರ್ಮ, ಮತ್ತೊಂದು ಕಡೆ ಅಭಿಮನ್ಯುವಿನ ಸಾವು, ಪಾಂಡವರ ನೋವು ಮತ್ತು ಮಹಾಯುದ್ಧವನ್ನು ಮುಗಿಸುವಂತಹ ಹೊಣೆ. ಇದೆಲ್ಲವನ್ನ ಯೋಚನೆ ಮಾಡಿ ಅರ್ಜುನ ಬಾಣವನ್ನು ಹಾರಿಸಲು ಹಿಂಜರಿಯುತ್ತಾನೆ. ಅದೇ ಕ್ಷಣಕ್ಕೆ ಸರಿಯಾಗಿ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ, ಅರ್ಜುನ, ಅಭಿಮನ್ಯುವನ್ನ ಚಕ್ರವ್ಯೂಹದಲ್ಲಿ ಕೌರವರು ಸುತ್ತುವರಿದು ಮೋಸದಿಂದ ಬೆನ್ನ ಹಿಂದಿನಿಂದ ತಿವಿದು ಕೊಂದಾಗ ಯುದ್ಧದ ನಿಯಮಗಳನ್ನು ಯಾರಾದರೂ ಪಾಲಿಸಿದ್ದರಾ? ದ್ರೌಪದಿಯನ್ನ ತುಂಬಿದ ಸಭೆಯಲ್ಲಿ ವಸ್ತ್ರಾಪಹರಣ ಮಾಡಿ ಅವಮಾನಿಸಿದಾಗ ಧರ್ಮ ಎಲ್ಲಿ ಹೋಗಿತ್ತು? ನಿನ್ನ ಮಗ ಅಭಿಮನ್ಯು ನಿಶಸ್ತ್ರನಾಗಿದ್ದಾಗ ಇದೇ ಅಂಗರಾಜ ಕರ್ಣ ಮೋಸದಿಂದ ಅವನನ್ನು ಸಾಯಿಸಿರಲಿಲ್ಲವೇ? ಇದು ಸಾಮಾನ್ಯವಾದ ಯುದ್ಧವಲ್ಲ, ಇದು ಅಧರ್ಮದ ವಿರುದ್ಧ ಧರ್ಮದ ಯುದ್ಧ. ಶ್ರೀಕೃಷ್ಣ ಇಲ್ಲಿ ಒಂದು ಮಹತ್ವವಾದ ಮಾತನ್ನು ಹೇಳುತ್ತಾನೆ. ಧರ್ಮ ಎಂದರೆ ಯಾವಾಗಲೂ ನಿಯಮವನ್ನು ಪಾಲಿಸೋದಲ್ಲ, ಅಧರ್ಮವನ್ನು ನಿಲ್ಲಿಸುವುದೇ ನಿಜವಾದಂತಹ ಧರ್ಮ. ಅಂಗರಾಜ ಕರ್ಣ ಒಳ್ಳೆಯ ವ್ಯಕ್ತಿಯೇ ಆಗಿರಬಹುದು, ದಾನಶೀಲನೇ ಆಗಿರಬಹುದು, ಆದರೆ ದುರ್ಯೋಧನನ ಅಧರ್ಮಕ್ಕೆ ಬೆಂಬಲವನ್ನು ನೀಡಿದ್ದ. ದ್ರೌಪದಿಯನ್ನ ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದ್ದಾಗ ಮೌನವಾಗಿದ್ದ. ಅಭಿಮನ್ಯುವನ್ನ ಮೋಸದಿಂದ ವಧೆ ಮಾಡುವುದರಲ್ಲಿ ಮುಖ್ಯವಾದಂತಹ ಪಾತ್ರ ವಹಿಸಿದ್ದ. ಶ್ರೀಕೃಷ್ಣನ ದೃಷ್ಟಿಯಲ್ಲಿ ಕರ್ಣ ಒಬ್ಬ ಮಹಾನ್ ಯೋಧನಾಗಿದ್ದ, ಆದರೆ ಅಧರ್ಮದ ಪರವಾಗಿ ನಿಂತಿದ್ದ. ಭಗವಾನ್ ಶ್ರೀಕೃಷ್ಣನ ಮಾತು ಕೇಳಿದ ನಂತರ ಅರ್ಜುನನ ಸಂಶಯ ಕರಗತ್ತೆ. ಅವನು ದೃಢ ನಿಶ್ಚಯ ಮಾಡಿ ಬಾಣವನ್ನು ಹಾರಿಸುತ್ತಾನೆ. ಕರ್ಣ ನೆಲಕ್ಕೆ ಉರುಳುತ್ತಾನೆ. ಆ ಕ್ಷಣದಲ್ಲಿ ಮಹಾಭಾರತ ಯುದ್ಧದ ದಿಕ್ಕೇ ಬದಲಾಗತ್ತೆ. ಧರ್ಮವನ್ನು ಉಳಿಸೋದಕ್ಕೆ ಕರ್ಣನ ಸಾವು ಅನಿವಾರ್ಯವಾಗಿತ್ತು. ಕರ್ಣನಿಗೆ 2 ಭಯಾನಕವಾದ ಶಾಪಗಳಿದ್ದವು. ಒಂದು ಅಗತ್ಯ ಸಮಯದಲ್ಲಿ ತಾನು ಕಲಿತ ಶಸ್ತ್ರಗಳ ವಿದ್ಯೆ ಮರೆತು ಹೋಗುವಂತಹ ಶಾಪ. ಇನ್ನೊಂದು ಶಾಪ ಅನಿವಾರ್ಯವಾದಂತಹ ಸಂದರ್ಭದಲ್ಲಿ ಭೂಮಿ ತಾಯಿ ಸಹಾಯ ಮಾಡದೇ ಇರುವಂತಹ ಶಾಪ. ಅದೇ ಶಾಪಗಳು ಆ ಅನಿವಾರ್ಯ ಕ್ಷಣದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಅಂದರೆ ಕರ್ಣನ ಮರಣ ಕೇವಲ ಶ್ರೀಕೃಷ್ಣನ ಆದೇಶದಿಂದ ಆಗಿದ್ದಲ್ಲ, ಅದು ಕರ್ಮ, ವಿಧಿ ಮತ್ತು ಅವನ ಜೀವನದಲ್ಲಿ ಮಾಡಿದ ತಪ್ಪು ಆಯ್ಕೆಗಳ ಫಲ. ನಿಶಸ್ತ್ರನಾದ ಕರ್ಣನನ್ನು ಕೊಲ್ಲಲು ಭಗವಾನ್ ಶ್ರೀಕೃಷ್ಣನೇ ಆದೇಶ ನೀಡಿದನಾ? ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕೋದು ಸರಳವಲ್ಲ. ಶ್ರೀಕೃಷ್ಣ ಅರ್ಜುನನಿಗೆ ಬಾಣವನ್ನು ಹೂಡಲು
ಪ್ರೇರಣೆಯನ್ನು ನೀಡುತ್ತಾನೆ. ಆದರೆ ಬಾಣವನ್ನು ಹೂಡುವ ನಿರ್ಧಾರ ಅರ್ಜುನನದೇ ಆಗಿರುತ್ತೆ. ಮಹಾಯುದ್ಧವನ್ನು ಮುಗಿಸುವ ಹೊಣೆ ಹೊತ್ತ ಅರ್ಜುನ ಧರ್ಮದ ಪರವಾಗಿ ನಿಂತು ಅಧರ್ಮದ ಪರ ವಹಿಸಿದ್ದ ಕರ್ಣನ ಮೇಲೆ ಬಾಣ ಹೂಡುತ್ತಾನೆ. ಈ ವಿಷಯದಲ್ಲಿ ಮಹಾಭಾರತ ನಮಗೆ ಕಲಿಸುವಂತಹ ಪಾಠ ಏನೆಂದರೆ, ಒಳ್ಳೆಯವರು ಸತ್ತರೆ ದುಃಖವಾಗತ್ತೆ ನಿಜ, ಆದರೆ ಅಧರ್ಮ ಉಳಿದರೆ ಲೋಕವೇ ನಾಶವಾಗತ್ತೆ. ಸ್ನೇಹಿತರೆ, ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದ ಮೂಲಕ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು ಸ್ನೇಹಿತರೆ.